ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನೀವೇನಾದರೂ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ರೀಲ್ಸನ್ನು ನೋಡ್ತಾ ಇರ್ತೀರಾ. ರೀಲ್ಸನ್ನು ನೋಡ್ತಾ ಅರ್ಧ ಗಂಟೆ ಅಥವಾ 1 ಅವರ್ಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸಿಮ್ ಕಡೆಯಿಂದ. ನೀವು ನಿಮ್ಮ 50% ಆಫ್ ಯುವರ್ ಡೇಟಾನ ಖಾಲಿ ಮಾಡಿದ್ದೀರಾ ಅಂತ, ಅಥವಾ ನಿಮ್ಮ 90% ಆಫ್ ಯುವರ್ ಡೇಟಾನ ಖಾಲಿ ಮಾಡಿದ್ದೀರಿ ಅಂತ. ಈ ರೀತಿಯಾಗಿ ಬಾರ್ದು ಅಂತಂದರೆ ನಾನು ಹೇಳುವಂಥ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಡೇಟಾ ಏನಿದೆ, ನೀವು ಎಷ್ಟೇ ರೀಲ್ಸ್ ನೋಡಿದ್ರು, ದಿನಪೂರ್ತಿ ನೀವು ರೀಲ್ಸ್ ನೋಡಿದ್ರು ಕೂಡ ಡೇಟಾ ಬೇಗ ಖಾಲಿ ಆಗಲ್ಲ, ಕಡಿಮೆ ಖರ್ಚಾಗುತ್ತೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಆನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಮೇಲ್ಗಡೆ ಕಾಣ್ತಾ ಇರುವಂಥ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸರ್ಚ್ ಬಾರ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟಾ ಅಂತ ಟೈಪ್ ಮಾಡಿ. ಡೇಟಾ ಅಂತ ಟೈಪ್ ಮಾಡಿದ್ರೆ ಒಂದು ಸೆಟ್ಟಿಂಗ್ಸ್ ಬರುತ್ತೆ ನಿಮಗೆ. ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಐತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಯೂಸ್ ಲೆಸ್ ಡೇಟಾ ಅಂತ. ಡೇಟಾ ಸೇವರ್ ಅಂತ ಒಂದು ಸೆಟ್ಟಿಂಗ್ಸ್ ಇದೆ. ಅದನ್ನು ಆನ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ. ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ನೀವು ಯಾವುದೇ ರೀಲ್ಸ್ ನೋಡಿದ್ರು, ನೀವು ಯಾವುದೇ ಪೋಸ್ಟ್ ನೋಡಿದ್ರು ಕಡಿಮೆ ಕ್ವಾಲಿಟಿಯಲ್ಲಿ ತೋರಿಸುತ್ತೆ. ನಿಮ್ಮ ಡೇಟಾ ಆದಷ್ಟು ಕಡಿಮೆ ಖರ್ಚಾಗುತ್ತೆ. ಕಂಪ್ರೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಮೀಡಿಯಾ ಕ್ವಾಲಿಟಿ. ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ರೆ ಈ ಒಂದು ಅಡ್ವಾಂಟೇಜ್ ತುಂಬಾ ಇರುತ್ತೆ. ಅದಾದ್ಮೇಲೆ ನೀವು ಐ ರೆಸಲ್ಯೂಷನ್ ಮೀಡಿಯಾ ಅಂತ ಇದಿಲ್ಲ, ವೈಫೈ ಓನ್ಲಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ 3 ಆಪ್ಷನ್ ಕೊಡುತ್ತೆ. ಒಂದು ನೆವರ್ ಅಂತ ಐತೆ, ವೈಫೈ ಓನ್ಲಿ ಅಂತ ಐತೆ, ಸೆಲ್ಯುಲರ್ ಪ್ಲಸ್ ವೈಫೈ ಅಂತ ಐತೆ. ಇದರಲ್ಲಿ ನೀವು ನೋಡಿದ್ರೆ ವೈಫೈ ಓನ್ಲಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಬೇರೆಯವ್ರದ್ದು ವೈಫೈ ಕನೆಕ್ಟ್ ಮಾಡ್ಕೊಂಡಾಗ ಮಾತ್ರ ಮೀಡಿಯಾ ಕ್ವಾಲಿಟಿ ಎನ್ಹಾನ್ಸ್ ಆಗುತ್ತೆ. ಜಾಸ್ತಿ ಕ್ವಾಲಿಟಿಯಲ್ಲಿ ತೋರಿಸೋದು ಆವಾಗ ಮಾತ್ರ, ಇಲ್ಲ ಅಂತಂದ್ರೆ ಕಡಿಮೆ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸುತ್ತೆ. ಆಗ ನಿಮ್ಮ ಡೇಟಾ ಖರ್ಚಾಗಲ್ಲ. ವೈಫೈಲಿ ಇದ್ರೆ ಮಾತ್ರ ನೀವು ಯಾವ ವೈಫೈ ಕನೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಡೇಟಾ ಜಾಸ್ತಿ ಖರ್ಚಾಗುತ್ತೆ. ಇಲ್ಲ ಸೆಲ್ಯುಲರ್ ಪ್ಲಸ್ ವೈಫೈ ಅಂತ ಕೊಟ್ರೆ ನಿಮ್ಮ ಮೊಬೈಲ್ ಡೇಟಾನು ಜಾಸ್ತಿ ಖರ್ಚಾಗುತ್ತೆ. ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ರೆ ಆ ವೈಫೈ ಡೇಟಾನು ಜಾಸ್ತಿ ಖರ್ಚಾಗುತ್ತೆ. ನೆವರ್ ಅಂತ ಕೊಟ್ರೆ ಐ ರೆಸಲ್ಯೂಷನ್ ಮೀಡಿಯಾನ ತೋರಿಸೋದೇ ಇಲ್ಲ. ಕಂಪ್ರೆಸ್ ಮಾಡಿ ಕಡಿಮೆ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸುತ್ತೆ. ನಾನು ವೈಫೈ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಆದ್ರಿಂದ ವೈಫೈ ಓನ್ಲಿ ಅಂತ ಕೊಟ್ಕೊಂಡಿದ್ದೀನಿ. ಈ ಒಂದು ಸೆಟ್ಟಿಂಗ್ ಅನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ ಡೇಟಾ ಕಡಿಮೆ ಯೂಸೇಜ್ ಆಗುತ್ತೆ ನೀವೇನಾದ್ರೂ ರೀಲ್ಸ್ ಅನ್ನ ನೋಡ್ಬೇಕಾದ್ರೆ. ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.